ಅಣ್ಣ ಅಲರ್ಟ್ ಬಿಡ್ರಣ್ಣ ಯಾರು ठीक है क्या ಒಂದು ಸೆಕೆಂಡ್ ಕೊಡೋಣ ನನ್ನ ಮೊಬೈಲ್ ತೆಗೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಒಂದು ಹೀರೋಯಿನ್ಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ತೋರಿಸೋದು ಆ ಸಾಲಿಗೆ ನನ್ನ ಹೆಸರು ಸೇರಿಕೊಂಡಿದೆ ಅಂತ ನನಗೆ ತುಂಬ ಖುಷಿ ತುಂಬ ಹೆಮ್ಮೆ ಆಗ್ತಿದೆ. ಇಷ್ಟು ವರ್ಷ ನನ್ನ ಹುಟ್ಟಿದಬ್ಬ ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆ. ಈಗ ಫುಲ್ ಇಡೀ ಕರ್ನಾಟಕ ಜೊತೆ ಎಷ್ಟು ಜನ ಬಂದಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಸಂಭ್ರಮ. ಪಟಾಕಿ ಇರ್ಬೋದು ಅಥವಾ ಬ್ಯಾನರ್ಸ್ ಪೋಸ್ಟರ್ಸ್ ಇರ್ಬೋದು ಕೇಕ್ಸ್ ಇರ್ಬೋದು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಖುಷಿ ಕೊಡುತ್ತೆ ನನಗೆ, ತುಂಬ ಖುಷಿ ಕೊಡುತ್ತೆ ನನಗೆ ನಿಜವಾಗ್ಲೂ. ಬಿಕಾಸ್ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ಜನತೆ ಬಗ್ಗೆ ಅದು ತೋರಿಸುತ್ತೆ. ಅವರು ನಮ್ಮವರು ಅಂತ ಅದು ಆಯ್ಕೆ ಮಾಡಿದಾಗ ಅಥವಾ ನಮ್ಮವರು ಅಂತ ಒಪ್ಕೊಂಡ್ಮೇಲೆ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಇದೆ. ಹೀರೋಯಿನ್ ಅಂತ ಭೇದ ಮಾಡಲ್ಲ. ನಮ್ಮವರು ಅಂತ ಅನ್ಸಿದ್ಮೇಲೆ ಅವರು ಎಷ್ಟು ಹೈಟ್ಸ್ ಹೋದರೂ ಅದು ಕಮ್ಮಿನೇ ಅಂತ. ಸೊ ನನಗೆ ಅದು ಪುಣ್ಯ, ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ ನನಗೆ. ಯಾವುದೇ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಾಡಬೇಕು ನೋಡ್ತಾರೆ ಪ್ರೇಕ್ಷಕರಿಗೆ, ಎಲ್ಲ ನಮ್ಮ ಮನೆ ಹುಡುಗಿ ಇರ್ಬೋದು ಪಕ್ಕ ಮನೆ ಹುಡುಗಿ ಇರ್ಬೋದು ಅನ್ನೋ ಒಂದು ಫೀಲಲ್ಲೇ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ. ಆ ಒಂದು ಟ್ಯಾಲೆಂಟ್ ಹೇಗೆ ಅದು ಅಗೇನ್ ನನ್ನ ಪುಣ್ಯ. ಬಿಕಾಸ್ ನನ್ನ ಲಕ್ಗೆ ತುಂಬ ಒಳ್ಳೆ ಪಾತ್ರಗಳು ಸಿಕ್ಕಿದೆ, ಒಳ್ಳೆ ತಂಡಗಳ ಜೊತೆ ನಾನು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಸೊ ನನಗೆ ಬೆಳೆಸಿರೋದು ಕನ್ನಡ ಜನತೆನೇ. ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ನನಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಅವ್ರ ಪ್ರೀತಿ ಅವ್ರ ವಿಶ್ವಾಸ ಸದಾ ನನ್ನ ಮೇಲೆ ಬೇಕು ಅಂತಲೇ ಕೇಳ್ಕೊತೀನಿ ನಾನು. ಆ ವಿಶ್ವಾಸನ ಆ ನಂಬಿಕೆನ ನಾನು ದ್ರೋಹ ಮಾಡಲ್ಲ, ಅದ್ರ ಜವಾಬ್ದಾರಿ ನಂದು. ರಾಮಾಚಾರಿ ಆದ್ಮೇಲೆ ಸ್ವಲ್ಪ ವ್ಯಾಪಾಗ್ತಿದೆ, ಜನ ಕಾಯ್ತಾ ಇದ್ದಾರೆ ಯಾವ ಸಿನಿಮಾ ಬರ್ಬೋದು. ರಾಮಾಚಾರಿ ಆದಮೇಲೆ ಈಗ 3 ಸಿನಿಮಾಗಳು ರೆಡಿ ಆಗಿದೆ. ಇನ್ಫ್ಯಾಕ್ಟ್ ಝೂಮ್ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು, ಕಾರಣದಿಂದ ಅದು ರಿಲೀಸ್ ಆಗಿಲ್ಲ. ಬಟ್ ಈ ವರ್ಷ 3 ಸಿನಿಮಾ ಅಂತೂ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಝೂಮ್ ಒಂದು ಚಿತ್ರ, ದೊಡ್ಡ ಮನೆ ಹುಡುಗ ಅಂತ ಒಂದು ಚಿತ್ರ, ಆ್ಯಂಡ್ ಕೆ ಮಂಜು ಒಂದು ಹೊಸ ಚಿತ್ರ. ಅದನ್ನು ಚಿತ್ರೀಕರಣ ಶುರು ಆಗಿಲ್ಲ, ಈಗ ಆಗುತ್ತೆ. 2016 ಲಕ್ಕಿ ಇಯರ್ ಅಂತ ಅನ್ಬೋದಾ ಈ ವರ್ಷ? ಪ್ರತಿ ಇಯರು ಲಕ್ಕಿನೇ. ಬಿಕಾಸ್ ನನ್ನ ಪ್ರಕಾರ ನಾನು ಹೊಸ ವರ್ಷ ಶುರು ಮಾಡೋದೇ ಹಾಗೆ. ಇದು ಒಂದು ಒಳ್ಳೆಯ ವರ್ಷ ಆಗುತ್ತೆ. ಒಳ್ಳೆಯ ವರ್ಷ ಆಗೋಕ್ಕೆ ನಾನು ಇದು ಮಾಡ್ತೀನಿ, ನಾನು ಅಲ್ಲಿ ವರ್ಕ್ ಹಾರ್ಡ್ ಅಂತ. ಸೊ ಈ ವರ್ಷ ಕೂಡ ಇಟ್ಸ್ ಲುಕಿಂಗ್ ಗುಡ್. ಪ್ರತಿ ವರ್ಷ ಜನ್ಮದಿನಾಚರಣೆ ಬರುತ್ತೆ, ಒಂದೊಂದು ವರ್ಷ ಮುಂದೆ ಹೋಗ್ತಾ ಇರ್ತೀವಿ. ಈ ವರ್ಷ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ತುಂಬ ಅಚೀವ್ ಮಾಡೋದು ಆಗ್ಬೋದು? ಐ ಥಿಂಕ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಇದೇ ಒಂದು ಪ್ರೂಫ್ ದಟ್ ನಾನು ಬೆಳೀತಾ ಇದ್ದೀನಿ ಅಥವಾ ನನ್ನ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ. ಸೊ ಇದೇ ಖುಷಿ. ಸೊ ಹೋಗ್ತಾ ಹೋಗ್ತಾ ನೀವು ಹೇಳಿದ ಹಾಗೆ ವರ್ಷದಿಂದ ವರ್ಷ ಜಾಸ್ತಿ ಆಗಲಿ ಅಂತಲೇ ನಾನು ಕೇಳ್ಬೋದು. ಮುಂದಿನ ಕನಸುಗಳು ಚಿತ್ರರಂಗದಲ್ಲಿ? ಒಳ್ಳೆ ಚಿತ್ರಗಳು ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡಬೇಕು. ಇದುವರೆಗೂ ನನಗೆ ವಿಭಿನ್ನವಾದ ಪಾತ್ರಗಳು ಮಾಡೋ ಅವಕಾಶ ಸಿಕ್ಕಿದೆ. ಇನ್ನಷ್ಟು ಒಳ್ಳೆ ಪಾತ್ರಗಳು ಮಾಡಬೇಕು ಅಥವಾ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಚಾಲೆಂಜಿಂಗ್ ಆಗಿ ಅದನ್ನು ನಾನು ಟ್ರೈ ಮಾಡಬೇಕು ಅಂತ ನನಗೆ ಆಸೆ ಇದೆ.